ಎಲ್ಲರಿಗೂ ನಮಸ್ಕಾರ. ನಾನಿಮ್ಮ PJ ಗಾಯ್ಸ್. ಏನಂತ ಗಾಯ್ಸ್, ನಾನಿಮ್ಮ ಹಳ್ಳಿ ಹುಡುಗ ಬೆಂಗಳೂರಲ್ಲಿ. ಎಲ್ಲದನಿ ಏನು ಮಾಡಾಕೊಂತೀನಿ, ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ಪ್ರತಿಯೊಂದು ಕೂಡ ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ಬೇಕು ಅಂತ ನಾನು ಅನ್ಕೊಂತೀನಿ, ಹಾಗೆ ತಿಳಿಸ್ತೇನೆ ಕೂಡ. ಇವತ್ತಿನ ಈ ನಿಮ್ಮ BJ ಮಿನಿ ಬ್ಲಾಗ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಗಾಯ್ಸ್. ಏನಂದ್ರೆ ಗಾಯ್ಸ್, ಡೈಲಿ ಕಂಪ್ನಿ ಹೋಗ್ತಾರ, ಇವತ್ತು ನಾ ಕಂಪ್ನಿ ಹೋಗ್ತಾ ಇದ್ದೀನಿ. ಆದರೆ ಮಾರ್ನಿಂಗ್ ಅಲ್ಲ, ಈವ್ನಿಂಗು. ಯಾಕೆಂದರೆ ಇವತ್ತು ಬಂದುಬಿಟ್ಟು ನಾನು ನೈಟ್ ಶಿಫ್ಟ್ ಆಗಿತ್ತು, ಹಾಗಾಗಿ ನಾನು ಸ್ವಲ್ಪ ಬೇಗ ಹೋಗ್ತಾ ಇದ್ದೆ. ಏನಂದರೆ ಗೈಸ್, ಇವತ್ತು ಬಂದುಬಿಟ್ಟು ನನ್ನ ಕಂಪ್ನಿಗೆ ಹೋಗ್ತೀನಿ, ನಾನು ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ, ಏನು ಅಂತ ಎಲ್ಲ ಕೂಡ ಅಲ್ಲೇ ಇನ್ಫಾರ್ಮೇಷನ್ ಇರ್ತೀನಿ. ಬನ್ನಿ ಗಾಯ್ಸ್. ಅಲ್ಲ ಗೈಸ್, ಏನಂದರೆ ನಾನು ಹೋಗ್ಬೇಕಂತ ಕಂಪ್ನಿ ನೇಮ್ ಹೆಸರು ಬಂದುಬಿಟ್ಟು ಆಂಪೆನಾಲ್ ಅಂದ್ಬಿಟ್ಟು. ಈ ಕಂಪ್ನಿ ಬಗ್ಗೆ ನಾನು ಜಾಸ್ತಿ ಇನ್ಫಾರ್ಮೇಷನ್ ಇರೋಂಗಿಲ್ಲ, ಹಾಗಾಗಿ ನಾನು ಕಂಪ್ನಿ ಹೆಸರು ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಂಪ್ನಿ ಒಳಗೆ ಕ್ಯಾಮ್ರಾ ಏನೂ ಅಲವಿಲ್ಲ, ಹಾಗಾಗಿ ಹೊರಗಿಂದ ಮಾತ್ರ ತೋರಿಸ್ಲಿಕ್ಕೆ ಸಾಧ್ಯ, ಹಾಗಾಗಿ ಹೊರಗಿಂದ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ನೋಡಿರಲ್ಲ ಗೈಸ್, ಇದು ನಾ ಕೆಲಸ ಮಾಡ್ತಕ್ಕಂಥ ಕಂಪ್ನಿ ಗೈಸ್. ಈ ಕಂಪ್ನಿ ಬಗ್ಗೆ ನಾನು ಇಷ್ಟು ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಗೊತ್ತಾಗಬೇಕ್ರೆ ಇಲ್ಲಿ ಈ ಅಕೌಂಟಲ್ಲಿ ಇರ್ತಕ್ಕಂಥ ವಿಡಿಯೋ ಎಡಿಟ್ ಆಗ್ಬೋದು ಅಥವಾ ನನ್ನ ಕೆಲಸನೇ ಹೋಗ್ಬೋದು. ಅದು ಕೂಡ ಇಷ್ಟು ತೊಗೊಂಡು ಈ ವಿಡಿಯೋನ ಪೋಸ್ಟ್ ಮಾಡ್ತಿದ್ದೀನಿ. ಈಗ ನನಗೆ ಡ್ಯೂಟಿ ಹೋಗೋ ಟೈಮ್ ಇದೆ ಗೈಸ್, ಹಾಗಾಗಿ ಡ್ಯೂಟಿ ಮುಗಿಸ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ನೋಡಿರಲ್ಲ ಗೈಸ್, ಬೇಗ ಕೆಲಸ ಮುಗಿಸ್ಕೊಂಡು ನಾವು PG ಕಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾ ಯಾವತ್ತೂ ಕೂಡ ಒಬ್ಬನೇ ನಡ್ಕೊಂಡು ಹೋಗೋಂಥ ಹುಡುಗನೆಲ್ಲ ಗೈಸ್. ನಮ್ಮ ಜೊತೆ ನಮ್ಮ ಫ್ರೆಂಡ್ ಇರ್ತಾರೆ ಅಥವಾ ನಮ್ಮ ಬ್ರದರ್ ಇರ್ತಾರೆ. ಇವ್ರು ಬಂದುಬಿಟ್ಟು ರವಿ ಬಂದುಬಿಟ್ಟು ನಮ್ಮ ಬ್ರದರ್ ಕೂಡ ಹೌದು, ನಮ್ಮ ಫ್ರೆಂಡ್ ಕೂಡ ಹೌದು. ಇವ್ರನ್ನ ಇಲ್ಲಿ ಬಿಟ್ಬಿಟ್ಟು ನಾನು ಒಬ್ಬನೇ ರೋಡಲ್ಲಿ ನಡ್ಕೊತಾನೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಅಂದ್ಕೊಂಡೆ ಗೈಸ್, ನಾನು ನನ್ನ PG ಕಡೆ ಹೋಗ್ತಾ ಇದ್ದೀನಿ. ಏನು ಗೈಸ್, ನೈಟೆಲ್ಲ ಡ್ಯೂಟಿ ಮಾಡಿಬಿಟ್ಟು ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. PGಗೆ ಹೋಗಿ ಮಕ್ಕಂದ್ರೆ ಸಾಕು ಅನ್ಸಿತ್ತು. ಆದರೂ ಈ ವಿಡಿಯೋ ಮಾಡಿಲ್ಲ ಅನ್ನೋ ಬೇಜಾರಿತ್ತು, ಹಾಗಾಗಿ ಕೈಯಲ್ಲಿ ಒಂದು ಫೋನ್ ಹಿಡ್ಕೊಂಡು ಅತ್ಲಾಗಿತ್ಲ ನೋಡ್ಕೊತ ಅಲ್ಪ ಸ್ವಲ್ಪ ವಿಡಿಯೋ ಮಾಡ್ಕೊತ ಹೋಗ್ತಾ ಇದ್ದೆ ಗೈಸ್. ನಿಮಗೆಲ್ಲ ಒಂದು ಏನೋ ಒಂದು ತೋರಿಸ್ಬೇಕು, ಬನ್ನಿ ಗೈಸ್. ನೀವೆಲ್ಲ ನೋಡಿದ್ರಲ್ಲ ಗೈಸ್, ಗ್ಯಾರೇಜ್ ಒಳಗೆ ಕಾರ್ ನಿಲ್ಸಿದ್ದು, ಆದರೆ ಇಲ್ಲಿ ಯಾರೋ ಗ್ಯಾರೇಜ್ ಮ್ಯಾಗ ಕಾರ್ ನಿಲ್ಸೋರೆ. ಒಂಚೂರು ನೀವು ನೋಡಿ ಗೈಸ್. ನನಗೆ ಇದು ನೋಡಿಬಿಟ್ಟು ಸಿಕ್ಕಾಪಟ್ಟೆ ಗಾಬರಿ ಆಯಿತು ಗೈಸ್. ಇದನ್ನು ನೋಡಿಬಿಟ್ಟು ನೋಡಿದ್ನೆಲ್ಲ ನನಗೆ ಸುಮ್ಮನೆ ಹೋಗ್ಬಿಟ್ಟೆ PGಗೆ. ಇಲ್ಲಿ PG ಬರ್ತಿದ್ದಾನೆ, ಏನೋ ಒಂಚೂರು ಖುಷಿ ಆಯಿತು, ಆದರೆ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಬೇಗ ಬರ್ತಾನೆ ಇವನ್ ಮಕ್ಕ ನೋಡಿ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗಿತ್ತು. ನಿಮಗೆಲ್ಲ ಏನು ಹೇಳಬೇಕು ಅಂತ ಗೊತ್ತಾಗ್ಲಿರಂಗಾಗಿತ್ತು. ಇವರು ಹೋಗೋ ಶಿಫ್ಟು ಬಂದಾಗಿತ್ತು, ಹಾಗಾಗಿ ತುಂಬಾ ಚೆನ್ನಾಗಿ ಫಾಸ್ಟಾಗಿ ರೆಡಿಯಾಗಿ ಹೋಗ್ತಾ ಇದ್ರು. ನಮ್ಮೂರಿಂದ ಆಗ್ತಾ ಇರ್ತಕ್ಕಂಥ ಊರಿನವರಾಗ್ಯಾರ, ಹಾಗಾಗಿ ಇವ್ರ ಜೊತೆ ಸ್ವಲ್ಪ ಲವ್ ಜಾಸ್ತಿ ಗೈಸ್, ಹಾಗೆ ಮಾತುಕತೆ ಕೂಡ ಜಾಸ್ತಿ. ಒಬ್ಬನ ಹೆಸರು ಬಂದುಬಿಟ್ಟು ಇಸ್ಮಾಯಿಲ್ ಅಂತ, ಇನ್ನೊಬ್ಬನ ಹೆಸರು ಬಂದುಬಿಟ್ಟು ನಿಯಾಜ್ ಅಂತ ಗೈಸ್. ಇವ್ರಿಗೆ ಡ್ಯೂಟಿ ಹೋಗೋ ಟೈಮ್ ಆಗಿತ್ತು, ನನಗೆ ಇವ್ರು ಹೋಗೋದಂತ ಬೇಜಾರಾಗಿತ್ತು ಗೈಸ್. ಹಾಗಾಗಿ ಪರವಾಗಿಲ್ಲ ಅಂದ್ಬಿಟ್ಟು ಕ್ಲೀನಾಗಿ ಫ್ರೆಶಪ್ ಆಗಿ ಟಿಫನ್ ಮಾಡಲೇಬೇಡ ಅನ್ನೋ ಸಿಕ್ಕಾಪಟ್ಟೆ ಕನ್ಫ್ಯೂಷನಲ್ಲಿ ಬೇಜಾರನಾಗಿದ್ದೆ ಗೈಸ್. ಅಷ್ಟೊತ್ತಿಗೆ ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ಪಕ್ಕದ ರೂಮಿನ ಫ್ರೆಂಡ್ ಬಂದುಬಿಟ್ಟು ಬನ್ನಿ ಬ್ರೋ ಟಿಫಿನ್ ಮಾಡೋಣ ಅಂತ ಕರ್ಕೊಂಡು ಹೊಂಟೆ ಬಿಟ್ರು ಗೈಸ್. ಹೇಳಿದ್ರು ಗೈಸ್, ನಾವು ಟಿಫಿನ್ ಮಾಡಬೇಕು ಅಂದ್ಕೊಂಡಾಗೆಲ್ಲ ಒಬ್ರಿಗೊಬ್ರು ಕಾಲ್ ಮಾಡಿ ಪಕ್ಕದ ರೂಮಲ್ಲಿದ್ದು ಕೂಡ ಹೇಳ್ಕೊಂಡು ಟಿಫಿನ್ ಮಾಡ್ಲಿಕ್ಕೆ ಹೋಗ್ಬಿಟ್ರು ಗೈಸ್. ಇವತ್ತು ಬಂದುಬಿಟ್ಟು ನಮ್ಮ PGಯಲ್ಲಿ ಟಿಫನ್ ಬಂದುಬಿಟ್ಟು ಚಪಾತಿ ಆಗಿತ್ತು ಗೈಸ್. ಆದರೆ ಅಷ್ಟೊಂದು ಕೆಟ್ಟದಾಗಿದ್ದಿಲ್ಲ, ಚೆನ್ನಾಗಿತ್ತು. ಅಂದ್ಕೊಂಡಿರ್ತೀರಲ್ಲ PG ಊಟ ಹಿಂಗಿರುತ್ತೆ ಆ ಥರ ಎಲ್ಲ ಚೆನ್ನಾಗೇ ಇರುತ್ತೆ, ಆದರೆ ಸ್ವಲ್ಪ ಉಪ್ಪು ಖಾರ ಹೆಚ್ಚು ಕಮ್ಮಿ ಆಗಿರುತ್ತೆ ಅಷ್ಟೇ ಗಾಯ್ಸ್. ಅದು ಕೂಡ ಹೆಂಗೋ ಏನೋ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಕೊಂಡು ರೂಮಿಗೆ ಬಂದು ನಾವಿಬ್ರು ಫಿಲಮ್ ನೋಡ್ಕೊತ ಕೂತ್ಕೊಂಡಿದ್ವಿ ಗಾಯ್ಸ್. ಫಿಲಮ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಆದರೆ ನನಗೆ ನಿದ್ದೆ ಯಾವಾಗ ಬಂತು ಏನೋ ಗೊತ್ತಾಗಲಿಲ್ಲ ಗಾಯ್ಸ್. ಅಲಾರಾಮ್ ಇಕ್ಕಿದ್ದಂತೂ ಇಕ್ಕಿದ್ದೆ, ಹೆಂಗೋ ಏನೋ ಮಕ್ಕೊಂಡ್ಬಿಟ್ಟೆ ಗಾಯ್ಸ್. ನಾ ಮಕ್ಕೊಂಡೆದ್ದ ಸತಿಗೆ ಸಾಯಂಕಾಲ ಆಗಿಬಿಟ್ಟಿತ್ತು ಗಾಯ್ಸ್. ಹಾಗಾಗಿ ಬೇಗ ಎದ್ದು ಫ್ರೆಶಪ್ ಆಗಿ ಮಧ್ಯಾಹ್ನ ಊಟ ಅಂತೂ ಆಗಿದ್ದಿಲ್ಲ, ಪೀನಟ್ ಬಟರ್ಗೆ ಬ್ರೆಡ್ ತಿನ್ಕೊಂಡು ಸೀದಾ ಕಂಪ್ನಿ ಕಡೆ ಹೊಂಟ್ಬಿಟ್ಟೆ ಗಾಯ್ಸ್. ಏನಂದ್ರೆ ಗೈಸ್, ಇವತ್ತಿನ ನನ್ನ ಈ ಬೆಂಗಳೂರು ಜೀವನ ಇಷ್ಟ ಆಗಿತ್ತು ಗೈಸ್. ಹೇಗಿತ್ತು ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಮುಂದೆ ಆದಷ್ಟು ನಿಮಗೆ ಈ ವಿಡಿಯೋಗಳನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ, ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್, ನೆಕ್ಸ್ಟ್ ಮೀಟ್ ಯು.